ನಿನ್ನೆ ಎಲ್ಲ ಫ್ಲೋರಲ್ ಶೀಟ್ಸ್ ಅಂಟಿಸಿದ್ದಾಯ್ತು. ಫ್ಲೋರಲ್ ಶೀಟ್ಸ್ನೆಲ್ಲ ನಾನು ಸೆಲೋಟೇಪ್ ಹಾಕಿ ಅಂಟಿಸಿದ್ದೆ. ಹಾಗಾಗಿ ಆ ಸೆಲೋಟೇಪ್ನೆಲ್ಲ ಇವಾಗ ಕವರ್ ಮಾಡಬೇಕು ಕಾಣಿಸ್ತಾ ಇರೋ ತರ. ಅದಕ್ಕೆ ನಾನಿಲ್ಲಿ ಫ್ಯಾಬ್ರಿಕ್ ನ ಯೂಸ್ ಮಾಡಿ ಒಂದು ಫ್ರೇಮ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಫ್ರೇಮ್ ನ ರೆಡಿ ಮಾಡೋದಕ್ಕೆ ಈ ತರ ಥಿಕ್ ಆಗಿರುವಂತ ಪೇಪರ್ ಬೇಕಾದ್ರೂ ಯೂಸ್ ಮಾಡಬಹುದು ಅಥವಾ ಕಾರ್ಡ್ಬೋರ್ಡ್ ಶೀಟ್ ಬೇಕಾದ್ರೂ ಯೂಸ್ ಮಾಡಬಹುದು. ಏನಿಲ್ಲ, ಒಂದು ಫ್ಯಾಬ್ರಿಕ್ ಹಿಂದೆ ಅದನ್ನ ಹಾಕಿ ಸ್ಟೇಪಲ್ ಮಾಡಬಹುದು ಅಥವಾ ಅಂಟಿಸಬಹುದು. ಫ್ರೇಮ್ ಏನೋ ರೆಡಿ ಆಯ್ತು. ಕಿಚನ್ ಮೇಕ್ ಓವರ್ ಮಾಡೋದಕ್ಕಿಂತ ಮುಂಚೆ ನಾನು ಶೆಲ್ಫ್ ಮೇಲೆ ಕೆಲವೊಂದಷ್ಟು ಶೀಟ್ ಗಳನ್ನ ಹಾಕಿದ್ದೆ. ಅದನ್ನೆಲ್ಲ ಇವಾಗ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ವಾಲ್ ಹ್ಯಾಂಗಿಂಗ್ ತರ ಏನಾದ್ರು ಆರ್ಟ್ ವರ್ಕ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಹೇಗಿದ್ರು ಶೆಲ್ಫ್ ಮೇಲೆಲ್ಲ ಫ್ಲೋರಲ್ ಶೀಟ್ ಹಾಕಿದ್ದೀನಿ. ಆ ಶೀಟ್ ಇನ್ನ ಯೂಸ್ ಆಗೋದಿಲ್ಲ, ಮೊದಲು ಹಾಕಿದ್ದು, ಅದಕ್ಕೋಸ್ಕರ ವಾಲ್ ಹ್ಯಾಂಗಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಹಾಕಿದಂತ ಶೀಟ್ ಇದು. ಇದನ್ನ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಹಿಂದೆನೂ ಅಷ್ಟೇ ಸಪೋರ್ಟಿಗೋಸ್ಕರ ಒಂದು ಕಾರ್ಡ್ಬೋರ್ಡ್ ಶೀಟ್ ಯೂಸ್ ಮಾಡಬಹುದು ಅಥವಾ ಥಿಕ್ ಆಗಿರುವಂತ ಪೇಪರ್ ನ ಯೂಸ್ ಮಾಡಿ ಸ್ಟೇಪಲ್ ಮಾಡಬಹುದು. ಹ್ಯಾಂಗ್ ಮಾಡೋದಕ್ಕೋಸ್ಕರ ವುಲನ್ ಯೂಸ್ ಮಾಡಿದ್ದೀನಿ. ಮನೆಯಲ್ಲಿ ಅನ್ಯೂಸ್ಡ್ ಕವರ್ ಇರುತ್ತಲ್ಲ, ಅದನ್ನು ಸಹ ನೀಟಾಗಿ ಕಟ್ ಮಾಡ್ಕೊಂಡು ಫ್ರೇಮ್ ತರ ಯೂಸ್ ಮಾಡಬಹುದು. ಇದಕ್ಕಿಂತ ಒಳ್ಳೆ ಐಡಿಯಾ ಸಿಕ್ಕಿದೆ, ಹಾಗಾಗಿ ಅದಷ್ಟನ್ನು ಕ್ಯಾನ್ಸಲ್ ಮಾಡಿ ಇವಾಗ ಈ ತರ ಮಾಡ್ತಿದ್ದೀನಿ. ಇದೇನು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ.